ಆಗಸ್ಟ್ 17 ಸೋಮವಾರ ನಾಗಪಂಚಮಿ ಇದೆ. ಈ ದಿನ ಯಾವ ಸಮಯದಲ್ಲಿ ನಾಗದೇವತೆಗಳಿಗೆ ಹಾಲನ್ನು ಎರೆಯಬೇಕು? ನಾಗಪಂಚಮಿ ಆಚರಿಸದಿದ್ದರೆ ಏನಾಗುತ್ತದೆ? ಸಂತಾನ, ಹಣ, ವ್ಯಾಪಾರ, ಮದುವೆ ವಿಳಂಬಕ್ಕೆ ನಾಗಪಂಚಮಿಯ ದಿನ ಯಾವ ಪರಿಹಾರವನ್ನು ಮಾಡಬೇಕು? ನಾಗಪಂಚಮಿ ದಿನ ಪೂಜೆಯ ನಿಯಮ, ಮಾಡಬಾರದ ತಪ್ಪುಗಳೇನು ಎಂದು ಈಗ ತಿಳಿಯೋಣ. ಚರ್ಮರೋಗ, ಸರ್ಪದೋಷ, ಮಂಗಳ ದೋಷ, ಕಾಳಸರ್ಪದೋಷ, ವಂಶದ ಅಭಿವೃದ್ಧಿ ಆಗದೆ, ಸಂತಾನ ಸರಿಯಾದ ಸಮಯಕ್ಕೆ ಆಗದೆ, ಮದುವೆ ಸರಿಯಾದ ವಯಸ್ಸಿನಲ್ಲಿ ಆಗದೆ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸುತ್ತಿರುವ ಎಷ್ಟೋ ಕುಟುಂಬಗಳನ್ನು ನೋಡುತ್ತೇವೆ. ಕೋಟಿ ಕೋಟಿ ಹಣವಿದ್ದರೂ ನೆಮ್ಮದಿ ಇಲ್ಲದೆ ಮನಸ್ಸಿನಲ್ಲಿ ನಾನಾ ದುಃಖಗಳನ್ನು ಅನುಭವಿಸುತ್ತಾ ನಿತ್ಯವೂ ಪತಿ ಪತ್ನಿ ಜಗಳ ಮಾಡುತ್ತಾ ಜೀವಿಸುತ್ತಾರೆ. ಈ ಎಲ್ಲ ಸಮಸ್ಯೆಗಳು ಸರ್ಪದೋಷ, ಕಾಳಸರ್ಪದೋಷಗಳಿಂದ ಬರುತ್ತವೆ. ನಾಗಪಂಚಮಿಯನ್ನು ಗರುಡ ಪಂಚಮಿ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ. ಆದ್ದರಿಂದ ನಾಗದೇವರುಗಳ ಪೂಜೆಯ ಜೊತೆಗೆ ಗರುಡ ದೇವರ ಸ್ಮರಣೆಯನ್ನು ತಪ್ಪದೆ ಪ್ರತಿ ಕುಟುಂಬವು ಮಾಡಿಕೊಳ್ಳಬೇಕು. ನಾಗ ಚತುರ್ಥಿ ಆಗಸ್ಟ್ 16ಕ್ಕೆ ಬಂದಿದೆ. ನಾಗ ಪಂಚಮಿ ಆಗಸ್ಟ್ 17ಕ್ಕೆ ಬರುತ್ತದೆ. ಕೆಲವರು ನಾಗ ಚತುರ್ಥಿ ಹಾಗೂ ನಾಗ ಪಂಚಮಿ ಎರಡನ್ನು ಕೂಡ ಆಚರಿಸುತ್ತಾರೆ. ಇನ್ನು ಕೆಲವರು ಕೇವಲ ನಾಗ ಪಂಚಮಿ ಒಂದನ್ನು ಆಚರಿಸಿ ಶ್ರದ್ಧೆ ಭಕ್ತಿಯಿಂದ ಸರ್ಪ ದೇವರುಗಳನ್ನು ನಮಿಸುತ್ತಾರೆ. ಶ್ರಾವಣ ಮಾಸದ ಸೋಮವಾರವು ಸಾಕ್ಷಾತ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಈ ದಿನದಂದೇ ನಾಗರ ಪಂಚಮಿ ಬಂದಿರುವುದು ತುಂಬಾ ವಿಶೇಷ. 23 ವರ್ಷಗಳ ನಂತರ ಈ ರೀತಿಯ ಯೋಗ ಬಂದಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ನಾಗೇಂದ್ರನನ್ನೇ ಹಾರ ಮಾಡಿಕೊಂಡಿರುವ ಪರಮೇಶ್ವರನಿಗೆ ಈ ದಿನ ಬಿಲ್ಪತ್ರೆಗಳನ್ನು ಅರ್ಪಿಸಿ ಹಾಲು ಬೆರೆಸಿದ ಗಂಗಾ ಜಲದಿಂದ ಅಭಿಷೇಕ ಮಾಡಿಸಿದರೆ ಸರ್ವ ತೀರ್ಥಗಳಲ್ಲಿಯೂ ಸ್ನಾನ ಮಾಡಿದ ಪುಣ್ಯದ ಜೊತೆಗೆ ಬಡತನ ದೂರವಾಗುತ್ತದೆ. ಒಡ ಹುಟ್ಟಿದವರ ಹಬ್ಬವೆಂದು ಕೂಡ ನಾಗರ ಪಂಚಮಿಯನ್ನು ಕರೆಯಲಾಗುತ್ತದೆ. ಹುತ್ತಕ್ಕೆ ಅಥವಾ ನಾಗರ ಕಲ್ಲುಗಳಿಗೆ ಹಾಲನ್ನು ಅರ್ಪಿಸಿ ಉಳಿದ ಹಾಲನ್ನು ಅಥವಾ ಹುತ್ತದ ಮಣ್ಣನ್ನು ಸಹೋದರರ ಹೊಟ್ಟೆ ಹಾಗೂ ಬೆನ್ನಿಗೆ ಹಚ್ಚಿ ಅವರ ಭವಿಷ್ಯ, ಆರೋಗ್ಯ, ಆಯಸ್ಸು ಚೆನ್ನಾಗಿರಲಿ ಎಂದು ಹಾರೈಸುವ ಪದ್ಧತಿ ಇದೆ. ಎಳ್ಳಿನ ಉಂಡೆ, ಹಣ್ಣು, ಹಾಲು, ತಂಬಿಟ್ಟುಗಳನ್ನು ನಾಗಪ್ಪನಿಗೆ ನೈವೇದ್ಯ ಇಡಬೇಕು. ನಾಗರ ಪಂಚಮಿ ದಿನ ಹಾಲನ್ನು ಎರೆಯಲು ಶುಭ ಸಮಯ ಯಾವುದೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ 4:30ರಿಂದ 5:30. ಈ ಸಮಯ ಬಿಟ್ಟರೆ ಬೆಳಿಗ್ಗೆ 6 ಗಂಟೆಯಿಂದ 8:30, ಬೆಳಿಗ್ಗೆ 9:30ರಿಂದ 10:30. ಮಧ್ಯಾಹ್ನ ಪೂಜೆ ಮಾಡುವವರು 12 ಗಂಟೆಯಿಂದ 12:50ರವರೆಗೆ ಪೂಜೆ ಮಾಡಬಹುದು. ಶ್ರೀ ವಿಷ್ಣು ಶೇಷ ತಾಯಿಯಾದರೆ ಶಿವಸರ್ಪ ಭೂಷಣ, ಭೂಮಿಯನ್ನು ನೆತ್ತಿಯ ಮೇಲೆ ಹೊತ್ತುವ ಆದಿಶೇಷ, ಗಣಪತಿಯ ಹೊಟ್ಟೆಯ ನಡುಕಟ್ಟು ನಾಗದೇವ, ಹೀಗೆ ನಾನಾ ಹಿಂದೂ ಪುರಾಣಗಳಲ್ಲಿ ಕಥೆಗಳಲ್ಲಿ ನಾಗಪ್ಪನ ಮಹಿಮೆಗಳು ಅಪಾರವಾಗಿದೆ. ಆಸ್ತಿಕ ಮುನಿಯ ಕತೆ. ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಜನಮೇಜಯ ರಾಜನು ಕೈಗೊಂಡ ಸರ್ಪಯಾಗವನ್ನು ಆಸ್ತಿಕ ಮುನಿಯು ಪಂಚಮಿಯಂದೇ ತಡೆದು ಸರ್ಪ ವಂಶವನ್ನು ವಿನಾಶದಿಂದ ರಕ್ಷಿಸಿದನು. ಶ್ರೀಕೃಷ್ಣನ ಕಾಳಿಂಗ ಮರ್ದನ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಯಮುನಾ ನದಿಯಲ್ಲಿದ್ದ ಕಾಳಿಂಗ ಸರ್ಪದ ಅಹಂಕಾರವನ್ನು ಮುರಿದು ನದಿಯ ನೀರನ್ನು ವಿಷಮುಕ್ತಗೊಳಿಸಿ ಕಾಳಿಂಗನಿಗೆ ಅಭಯ ನೀಡಿದ ದಿನವೇ ನಾಗರ ಪಂಚಮಿ. ನಾಗರ ಕಲ್ಲು ಅಥವಾ ವಿಗ್ರಹಕ್ಕೆ ಹಾಲು, ಎಳನೀರು ಮತ್ತು ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ಅರಿಶಿನ, ಕುಂಕುಮ, ಗಂಧ ಹಾಗೂ ಕೆಂಪು ಹಳದಿ ಹೂಗಳಿಂದ ಅಲಂಕರಿಸಿ ಗೆಜ್ಜೆ ವಸ್ತ್ರ ಏರಿಸಿ ಭಕ್ತಿಯಿಂದ ಪೂಜೆ ಮಾಡಿ. ಶಾಸ್ತ್ರಗಳ ಪ್ರಕಾರ ನಾಗಪಂಚಮಿಯ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ನಿಯಮಗಳನ್ನು ಮೀರಿದರೆ ಅಶುಭ ಫಲಗಳು ಎದುರಾಗಬಹುದು. ಈ ಮೊದಲೇ ಹೇಳಿದಂತೆ ಭೂಮಿ ಅಗೆಯುವುದು ನಿಷಿದ್ಧ. ಈ ದಿನ ಹೊಲಗಳನ್ನು ಉಳುಮೆ ಮಾಡುವುದು, ಮಣ್ಣು ಅಗೆಯುವುದು ಅಥವಾ ಕಟ್ಟಡದ ಅಡಿಪಾಯ ಹಾಕುವುದು ಮಾಡಬಾರದು. ಇದರಿಂದ ಭೂಮಿ ಒಳಗಿರುವ ಹಾವು, ಕ್ರಿಮಿ, ಕೀಟಗಳಿಗೆ ತೊಂದರೆಯಾಗುತ್ತದೆ ಎಂಬ ಉದ್ದೇಶ. ನಾಗಪಂಚಮಿಯ ದಿನದಂದು ಹಾವುಗಳನ್ನು ಪೂಜಿಸುವ ವ್ಯಕ್ತಿಗೆ ಹಾವಿನ ಕಡಿತದ ಭಯ ಇರುವುದಿಲ್ಲ ಎಂದು ನಂಬಲಾಗಿದೆ. ಈ ದಿನ ಹಾವುಗಳಿಗೆ ಹಾಲು ಹಾಕಿ ಪೂಜೆ ಮಾಡುವುದರಿಂದ ಅಕ್ಷಯ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಮನೆಯ ದ್ವಾರದಲ್ಲಿ ಹಾವಿನ ರಂಗೋಲಿ ಹಾಕುವ ಸಂಪ್ರದಾಯವೂ ಇದೆ. ಇದರಿಂದ ಮನೆ ನಾಗದೇವರ ಆಶೀರ್ವಾದದಿಂದ ರಕ್ಷಿಸಲ್ಪಡುತ್ತದೆ ಎಂದು ನಂಬಲಾಗಿದೆ. ಚೂಪಾದ ವಸ್ತುಗಳ ಬಳಕೆಯಿಂದ ದೂರವಿರಿ. ನಾಗಪಂಚಮಿಯ ದಿನ ಸೂಜಿ, ದಾರ, ಕತ್ತರಿ ಹಾಗೂ ಚಾಕುವಿನಂತಹ ಚೂಪಾದ ವಸ್ತುಗಳನ್ನು ಬಳಸುವುದನ್ನು ತಪ್ಪಿಸಬೇಕು. ಕಾಳಸರ್ಪ ದೋಷವಿರುವವರು ಈ ದಿನ ರುದ್ರಾಭಿಷೇಕ ನೆರವೇರಿಸಿ ಪ್ರವಾಹಿ ನೀರಿನಲ್ಲಿ ಜೋಡಿ ನಾಗರ ಪ್ರತಿಮೆಯನ್ನು ವಿಸರ್ಜಿಸುವುದು ದೋಷ ನಿವಾರಣೆಗೆ ಉತ್ತಮ ಪರಿಹಾರವಾಗಿದೆ. ಈ ದಿನ ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಅಥವಾ ಓಂ ನಾಗದೇವತಾಯ ನಮಃ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಿ.
ನಾಗರ ಪಂಚಮಿಯಂದು ಮಾಡಿದ ಉಪವಾಸದ ಮಹತ್ವವೆಂದರೆ ಈ ಹಿಂದೆ ಸತ್ಯೇಶ್ವರಿ ಎಂಬ ಹೆಸರಿನ ದೇವಿ ಇದ್ದಳು. ಸತ್ಯೇಶ್ವರನು ಅವಳ ಸಹೋದರನಾಗಿದ್ದನು. ಸತ್ಯೇಶ್ವರನು ನಾಗರ ಪಂಚಮಿಯ ಹಿಂದಿನ ದಿನ ಮೃತ ಹೊಂದಿದನು. ಆಗ ಸಹೋದರನ ಸಾವಿನಿಂದ ಶೋಕದಲ್ಲಿ ಸತ್ಯೇಶ್ವರಿಯು ಆಹಾರವನ್ನು ಸ್ವೀಕರಿಸಲಿಲ್ಲ. ಅದಕ್ಕೆ ಸತ್ಯೇಶ್ವರಳಿಗೆ ಅವಳ ಸಹೋದರನು ನಾಗರೂಪದಲ್ಲಿ ಕಂಡನು. ಅದಕ್ಕೆ ಆ ದಿನ ಮಹಿಳೆಯರು ಸಹೋದರನ ಹೆಸರಿನಲ್ಲಿ ಉಪವಾಸ ಮಾಡುತ್ತಾರೆ. ಸಹೋದರನಿಗೆ ಅಖಂಡ ಆಯುಷ್ಯ ಪ್ರಾಪ್ತವಾಗಲಿ ಮತ್ತು ಅವನ ಪ್ರತಿಯೊಂದು ದುಃಖ ಮತ್ತು ಸಂಕಟಗಳಿಂದ ಪಾರಾಗಲಿ ಎನ್ನುವುದು ಸಹ ಈ ಉಪವಾಸದ ಇಂದಿನ ಕಾರಣವಾಗಿದೆ. ನಾಗರ ಪಂಚಮಿಯ ಹಿಂದಿನ ದಿನ ಪ್ರತಿಯೊಬ್ಬ ಸಹೋದರಿಯು ದೇವರಲ್ಲಿ ಮೊರೆ ಇಡುವುದರಿಂದ ಅವಳ ಸಹೋದರನಿಗೆ ಲಾಭವಾಗುತ್ತದೆ, ಅವನ ರಕ್ಷಣೆಯಾಗುತ್ತದೆ. ಹಾವುಗಳು ಸಂಪತ್ತನ್ನು ಕೊಡುವವು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಹಾವುಗಳನ್ನು ಕೊಲ್ಲಬಾರದು, ಬದಲಿಗೆ ಹಾವುಗಳನ್ನು ಪೂಜಿಸಬೇಕು. ಹಾವು ತನ್ನ ಬಾಲದೊಂದಿಗೆ ಹೋದರೆ ಅಲ್ಲಿ ಹಣದ ಕೊರತೆ ಇಲ್ಲ ಎಂದು ನಂಬಲಾಗುತ್ತದೆ. ಮನೆಯಲ್ಲಿರುವ ಅಷ್ಟು ಜನರು ನಾಗದೇವತಾ ಸ್ತೋತ್ರ, ಗರುಡ ಮಂತ್ರಗಳನ್ನು ಈ ದಿನ ಒಂದು ಬಾರಿಯಾದರೂ ಕೇಳಿ. ನಿಮ್ಮ ಪೂರ್ವಿಕರು ಏನಾದರೂ ಸರ್ಪಗಳಿಗೆ ತೊಂದರೆ ಕೊಟ್ಟಿದ್ದರೆ ಕ್ಷಮಿಸಿ ಎಂದು ಬೇಡಿಕೊಳ್ಳಿ. ವಂಶದಲ್ಲಿ ನಿಂತಿರುವ ಅಭಿವೃದ್ಧಿ ಮತ್ತೆ ಇದರಿಂದ ಆರಂಭವಾಗುತ್ತದೆ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.